ಇರ್ತಕ್ಕಂಥವ್ರು. ಯಾವುದೇ ಒಂದು ಜಾತಿ, ಯಾವುದೇ ಸಮುದಾಯ, ಬಡವ, ಬಲ್ಲಿದ, ಶ್ರೀಮಂತ ಅಂತಕ್ಕಂಥ ಒಂದು ಯಾವುದೇ ಭೇದ ಭಾವನೆ ಇಲ್ಲದೆ ತನ್ನ ಭಕ್ತರಿಗಾಗಿ ನಂಬಿಕೆ ಯಾರಲ್ಲಿತ್ತೋ ಅವರಿಗೆ ಅವರು ಸಿದ್ಧಿ ಮಾಡಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು. ಅವರು ಸಂಸಾರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನು ಗೆದ್ದುಕೊಂಡು ನೋವಿನಿಂದ ಬಂದಿರತಕ್ಕಂಥ ಭಕ್ತರ ಇಷ್ಟಾರ್ಥಗಳನ್ನು ಸೇವೆ ಸಲ್ಲಿಸತಕ್ಕಂಥದ್ದು ನಾ ಸಣ್ಣವನ್ನಾದ್ರೂ ಕೂಡ ನಾ ಕಂಡಂತ ಒಂದು ಅನುಭವ ಆ ಶಂಕರಾಜನಲ್ಲಿ ನಾನು ನಮಸ್ಕರಿಸುತ್ತಾ ಅವರ ಒಂದು ಪುಣ್ಯತಿಥಿಯ ನಿಮಿತ್ತವಾಗಿ 11 ದಿನಗಳವರೆಗೆ ರಚನಾತ್ಮಕವಾಗಿರ್ತಕ್ಕಂಥ ವಿವಿಧ ರಂಗದಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಒಂದು ಸೇವೆಯನ್ನು ಒಂದು ಮಾಡ್ತಕ್ಕಂಥ ಈ ಒಂದು ಮಠದ ಮುಖ್ಯಸ್ಥರು ಆಗಿರ್ತಕ್ಕಂಥ ಶ್ರೀಯುತ ಬಾಲಚಂದ್ರಪ್ಪನವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು ಅವರು ನಮ್ಮ ಆತ್ಮೀಯ ಸಹೋದರ ಆಗಿರ್ತಕ್ಕಂಥ ವಿಜಯಕುಮಾರ್ ಸರ್ ಅವರೇ ಹಾಗೂ ಹಿರಿಯರೇ ಮತ್ತು ಹಿರಿಯ ಕಲಾವಿದರಾಗಿರ್ತಕ್ಕಂಥ ದಿಗ್ಗಜರು ಆಗಿರ್ತಕ್ಕಂಥ ಹಿರೇಮನಿ ಸರ್ ಅವರೇ ಹಾಗೆ ಬ್ರಹ್ಮಪ್ರಜನ್ ಅವರೇ, ಬಾಕಳೆ ಅವರೇ ಮತ್ತು ನಮ್ಮ ಜೈನ ಮಹಾವೀರ ಸ್ವಾಮಿ ನಮ್ಮ ಮಾಲೀಕರಾಗಿರ್ತಕ್ಕಂಥ ಶಾಂತಕುಮಾರ್ ಸರ್ ಅವರೇ, ವಕೀಲರೇ, ಬಿದುರ್ಕುಂದಿ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಹುಸೇನ್ ಸಾಬ್ರೆ, ಶಿವಾನಂದ ಸರ್ ಅವರು ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸ್ವರ ಸಂಗೀತ ಕಾರ್ಯಕ್ರಮದ ಬೆಂಗಳೂರು ತಂಡದವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತಿನ ದಿವಸ ಕರೋಕೆ ಕಾರ್ಯಕ್ರಮ ಇದೆ ಅಂತಂದು ನಿನ್ನೆ ದಿವಸ ಪುರಾಣದಲ್ಲಿ ಮತ್ತು ಹಲವಾರು ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ. ಅದರಂತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳ ಸಂತೋಷವಾಗಿದೆ. ಬೇರೆ ಬೇರೆ ಊರಿನಿಂದ ಬೇರೆ ಬೇರೆ ತಂಡದವರು ಬಂದಿದ್ದಾರೆ. ತಮ್ಮಲ್ಲಿರ್ತಕ್ಕಂಥ ಒಂದು ಕಲೆಯನ್ನು ಮತ್ತು ಇಲ್ಲಿ ಸಾಬೀತು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಹೊರಗಿನಿಂದ ಬಂದಂಥವರ ಒಂದು ಕಲೆಯನ್ನು ನಾವೆಲ್ಲರೂ ನೋಡಿ ಸಂತೋಷ ಪಡೋಣ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ವಂದಿಸಿ ಎಲ್ಲ ಅನಿಸಿಕೆಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಶಂಕರ. ನಿವೃತ್ತ ಶಿಕ್ಷಕರು ತುಂಬ ಅದ್ಭುತವಾಗಿ ನಮ್ಮನ್ನು ಈತ ನುಡಿಗಳನ್ನು ಹೇಳಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಶ್ರೀ ಬಾಲಚಂದ್ರಪ್ಪನವರು ಒಂದೆರಡು ಮಾತುಗಳನ್ನು ಆಡೋದಕ್ಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಟೈಮಿನ ಅಭಾವದಿಂದ ಒಂದೆರಡು ಮಾತುಗಳನ್ನು. ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಕರೋಕೆ ಸ್ವರ ಸಂಗಮ ಕಾರ್ಯಕ್ರಮದ ಮೂಲಕವಾಗಿ ಇವತ್ತು ಶ್ರೀ ಶಂಕರಲಿಂಗ ಮಠದಲ್ಲಿ ಉಪಸ್ಥಿತರಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮಠದ ಅಧ್ಯಕ್ಷರು ಧರ್ಮಾಧಿಕಾರಿಗಳಾಗಿರುವಂಥ ಶ್ರೀಯುತ ಬಾಲಚಂದ್ರಪ್ಪ ಅಚ್ಚನವರೇ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನೆಚ್ಚಿನ ಹಿರಿಯರು, ಸಮಾಜ ಸೇವಕರು ಶ್ರೀಯುತ ವಿಜಯಕುಮಾರ್ ಸರ್, ಹಿರೇಮಠ ಸರ್ ಅವರೇ, ನಮ್ಮ ಕುಷ್ಟಗಿ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸಿಂಗನಗೌಡ ಪಾಟೀಲ್ ಸರ್ ಅವರೇ, ವೇದಿಕೆ ಮೇಲೆ ಮತ್ತೋರ್ವರು ಸಂಗೀತಗಾರುಡ ಅಂತ ಹೇಳಿ ನಮ್ಮ ಭಾಗದಲ್ಲಿ ಅವರನ್ನು ಗುರುತಿಸ್ತಾ ಇರುವಂಥ ಶ್ರೀಯುತ ದುರ್ಗೇಶ್ ಹಿರೇಮನಿ ಸರ್ ಅವರೇ, ನನ್ನ ನೆಚ್ಚಿನ ಗುರುಗಳಾಗಿರುವಂಥ VS ಕಾಡಿಮಠ್ ಸರ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಬರಮಪ್ಪ ಅಜ್ಜನವರೇ, ಹಿರಿಯರಾಗಿರುವಂಥ ಕೆ ಹುಸೇನ್ ಸಾಬ್ ಸರ್ ಅವರೇ, ಸ್ವರ ಸಂಗಮ ಕರೋಕೆ ತಂಡದ ಮುಖ್ಯಸ್ಥರಾಗಿರುವಂಥ ರೆಹಮಾನ್ ಕೋಳೂರ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಕಲಾವಿದರು, ಬಹುತೇಕ ತಮಗೆಲ್ಲರಿಗೂ ಕೂಡ ಬಹಳಷ್ಟು ಜನ ವಿಷಯವನ್ನು ತಿಳಿಸಿದ್ದಾರೆ. ಶ್ರೀಮಠದ ಒಂದು ಪರಂಪರೆಯ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಿಕ್ಕೆ ನಾನು ಇಚ್ಛೆಯನ್ನು ಪಡ್ತಾ ಇದ್ದೀನಿ. ಈ ವರ್ಷ 41ನೆಯ ಪುಣ್ಯತಿಥಿ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನ 11 ದಿನಗಳ ಕಾಲ ನಿರಂತರವಾಗಿ ಶ್ರೀಮಠದ ಆವರಣದಲ್ಲಿ ಜರುಗಿಸ್ತಾ ಇದ್ದೀವಿ. ಹಿಂದೆ ಇದರದೇ ಆಗಿರುವಂತಹ ಒಂದಿಷ್ಟು ವ್ಯವಸ್ಥೆಗಳನ್ನ, ಜಾತ್ರಾ ಮಹೋತ್ಸವನ್ನ 41ನೇ ಪುಣ್ಯತಿಥಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಎಷ್ಟು ಜನರ ಭಕ್ತರ ಭಕ್ತಿಯ ಒಂದು ಶಕ್ತಿ ಇದೆ ಅನ್ನೋದಕ್ಕೆ ಇವತ್ತು 41ನೇ ಪುಣ್ಯತಿಥಿಯನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಪವಾಡ ಪುರುಷರು, ಯೋಗಿಗಳು ಮಾತಿನಕ್ಕಿಂತ ಕೃತಿಯಲ್ಲೇ ಕಷ್ಟದಿಂದ ಬಂದಂತ ಭಕ್ತರಿಗೆ ಏನನ್ನೂ ಉತ್ತರಿಸದೆ 1 ಅಥವಾ 2 ಶಬ್ದಗಳ ಮೂಲಕವಾಗಿ ಮತ್ತು ತಮ್ಮಲ್ಲಿರುವಂತಹ ಒಂದಿಷ್ಟು ವಿಶೇಷ ವಸ್ತುಗಳು, ನೀವು ಅವರ ಜೀವನ ಚರಿತ್ರೆಯನ್ನ, ಮಹಾತ್ಮೆಯನ್ನ ನೀವೇನಾದ್ರೂ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇವತ್ತು ಇಷ್ಟೆಲ್ಲ ತಂತ್ರಜ್ಞಾನ, ವಿಜ್ಞಾನ ಮುಂದುವರೆದಿದೆ ಅಂದರೂ ಸಹಿತ ಅವತ್ತಿನ ಕಾಲಘಟ್ಟದಲ್ಲಿ ಸಿಗುವಂತ ಆಯುರ್ವೇದ ವಸ್ತುಗಳನ್ನ ತಮ್ಮ ಜೊತೆಗೆ ಇಟ್ಕೊಂಡು ತಮ್ಮ ದಿವ್ಯ ಶಕ್ತಿಯ ಮೂಲಕವಾಗಿ ಶ್ರೀ ದೇವಿಯನ್ನೇ ಆರಾಧಿಸಿಕೊಂಡು
ತನ್ನ ಗುರು ಆಗಿರುವಂತಹ ಬಾಲಪಂಜನನ್ನ ಸ್ಮರಣೆಯನ್ನ ಮಾಡಿಕೊಂಡು ಯೋಗ್ಯವಾಗಿರುವಂತ ಗುರುವನ್ನ ಹುಡುಕುವ ನಿಟ್ಟಿನಲ್ಲಿ ತಮ್ಮನ್ನ ತಾವು ಸಮರ್ಪಣೆಯನ್ನು ಮಾಡಿಕೊಂಡು ಎಲ್ಲ ಸಿದ್ಧಿಯನ್ನ ಪಡ್ಕೊಂಡು ಧ್ಯಾನವನ್ನ ಈ ಕ್ಷೇತ್ರದಲ್ಲಿ ಮಾಡಿ ಇವತ್ತು ಬಂಗಾರದ ಬೆಟ್ಟಕ್ಕೆ ನಾವು ನೀವೆಲ್ಲರೂ ಕೂಡ ಆಗಮಿಸಿದೀವಿ. ಇದಕ್ಕೆ ಕಾರಣ ಏನು ಅಂತಂದ್ರೆ ಆ ಶಕ್ತಿ, ಶಂಕರಜ್ಜನ ಶಕ್ತಿ ಅನ್ನೋದಕ್ಕೆ. ಜೊತೆಗೆ ಕಾಲ ಕಾಲಕ್ಕೆ ನಮ್ಮ ಬಾಕ್ಲೆ ಸರ್ ಅವರು ಹೇಳಿದರು, ಇಷ್ಟೆಲ್ಲ ಮುಂದುವರುವಂತ ದಿನಮಾನದಲ್ಲಿ ಸಹಿತ ಇವತ್ತು ಪುರಾಣ ಪ್ರವಚನಗಳು, ಧರ್ಮದ ಕಾರ್ಯಗಳು ಇದು ಇಲ್ಲಿ ನಡೀತಾ ಇದೆ ಅಂತಂದ್ರೆ ಇದು ಒಂದು ಭಾವೈಕ್ಯತೆಯ ಸಂಕೇತದ ಮೂಲಕವಾಗಿ ಇಲ್ಲಿ ನಡೀತಾ ಇದೆ. ಇಲ್ಲಿ ಎಲ್ಲಾ ವರ್ಗದ ಜನರು, ಇಲ್ಲಿ ಅವರಿವರು ಅನ್ನದೇ ಎಲ್ಲರನ್ನ ಸೇರಿಸಿಕೊಂಡು ಜಾತ್ರಾ ಮಹೋತ್ಸವ ಮಾಡ್ತಾ ಇದೆ. ಕಾರಣ ಇಷ್ಟೇ, ಶಂಕರಜ್ಜ ಎಲ್ಲ ಭಕ್ತರನ್ನು ಸಮಾನವಾಗಿ ನೋಡಿ ತನ್ನಲ್ಲಿರುವಂತಹ ಶಕ್ತಿಯ ಮೂಲಕವಾಗಿ ಅವರಲ್ಲಿರುವಂತಹ ತೊಂದರೆಗಳನ್ನ ಪರಿಹಾರವನ್ನ ಮಾಡುವಂತಹ ಒಂದು ದಿವ್ಯ ಶಕ್ತಿ ಅವರಲ್ಲಿ ಇತ್ತು ಅನ್ನುವಂಥದ್ದು. ಇದರ ಜೊತೆಗೆ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಶ್ರೀಮಠ ದಿನಗಳಿಂದ ದಿನಗಳವರೆಗೆ ಈಗ ನಾವು 3ನೇ ವರ್ಷದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷ 11 ದಿನಗಳ ಕಾಲ ದೇವಿಯ ಪುರಾಣವನ್ನ ಇಲ್ಲೇ ವೇದಮೂರ್ತಿ ಪಂಡಿತ ಶಿವಾಚಾರ್ಯ ಸ್ವಾಮಿಗಳು ಗಿಣಿಗೇರ ಅವರ ಆ ಒಂದು ಮಾರ್ಗದರ್ಶನದಂತೆ 11 ದಿನಗಳ ಕಾಲ ದೇವಿಯ ಪುರಾಣವನ್ನ ಪ್ರಾರಂಭದಲ್ಲಿ ನಾವು ಇಲ್ಲಿ ಮಾಡಿದ್ವಿ. 2ನೇ ವರ್ಷ ಶಂಕರಲಿಂಗ ಅಜ್ಜನ ಮಹಾತ್ಮೆ ಮತ್ತು ಅದರ ಪುರಾಣವನ್ನು ಕೂಡ ಅವರೇ ಸ್ವತಃ ಬರೆದು ನೋಡ್ರಿ, ಅವರಿಗೆ ಎಂತ ದಿವ್ಯ ಶಕ್ತಿ ಬಂತು ಅಂತಂದ್ರೆ, ಸಹಜವಾಗಿ ಬಾಲಚಂದ್ರಪ್ಪನವರು ಹೋಗಿ ಗಿಣಿವಾರದ ಪೂಜ್ಯರನ್ನ ಪುರಾಣ ಪ್ರವಚನವನ್ನ ಮಾಡ್ಲಿಕ್ಕೆ ಹೋಗಿ ಅವರನ್ನ ಕರೆದುಕೊಂಡು ಬಂದಾಗ ಇಲ್ಲಿರುವಂತ ಶಕ್ತಿಯನ್ನ ತಾವು ತಿಳಿದುಕೊಂಡು, ಬಹುತೇಕ ಶಿವಾಚಾರ್ಯರಲ್ಲಿ ಎಂತ ಶಕ್ತಿ ಜ್ಞಾನಾರ್ಜನೆ ಇದೆ ಅಂತಂದ್ರೆ, ಅವರು ಈ ಒಂದು ಸ್ಥಳಕ್ಕೆ ಬಂದು ಮೌನಿಗಳಾಗಿ ಅವರ ಒಂದು ಇತಿಹಾಸ, ಜೀವನ ಚರಿತ್ರೆಯನ್ನು ಓದ್ಕೊಂಡು ಅವರು ಎಲ್ಲೆಲ್ಲಿ ಹೋಗಿ ಬಂದಿದ್ರು ಎಲ್ಲಾ ಕಡೆ ಹೋಗಿ ಬಂದು ಬಾಲಚಂದ್ರಪ್ಪನವರನ್ನ ಗುಡುದೂರು ಶ್ರೀಗಳ ಒಂದು ಆಶೀರ್ವಾದವನ್ನ ಪಡೆದು, ನಮ್ಮ ಮದ್ದಾನಿ ಶ್ರೀಗಳ ಆಶೀರ್ವಾದವನ್ನ ಪಡೆದು ಆ ಪುರಾಣವನ್ನು ಕೂಡ ಅವರು ಭಾಮಿನಿ ಷಟ್ಪದಿಯಲ್ಲಿ ಬರಿತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಶಕ್ತಿ ಕೊಟ್ಟಂತವ್ರು ಯಾರು ಅಂತಂದ್ರೆ ಶಂಕರಜ್ಜನವರು. ಬಹುತೇಕ ನಾವೆಲ್ಲ ಸುಮಾರು 30 ವರ್ಷಗಳ ಹಿಂದೆ ಶ್ರೀಯುತ ಸಾಯಿಬಾಬಾ ಅನ್ನುವಂತಹ ವ್ಯಕ್ತಿಗಳು ಶ್ರೀಮಠದ ಮತ್ತು ಈ ನಮ್ಮ ಶಂಕರಲಿಂಗ ಅಜ್ಜನ ಪವಾಡಗಳನ್ನ ನೋಡಿ ತಿಳಿದುಕೊಂಡು 30 ವರ್ಷಗಳ ಹಿಂದ್ಗಡೆನೆ ಒಂದು ಅವರ ಮಹಾತ್ಮೆ, ಶಂಕರಲಿಂಗ ಮಹಾತ್ಮೆ ಅನ್ನುವಂಥ ನಾಟಕವನ್ನು ಕೂಡ ಅವರು ಬರೆದಿದ್ರು. ಆ ನಾಟಕವನ್ನ ನಾವು ಮತ್ತು ಬಾಲಚಂದ್ರಪ್ಪ ಅಜ್ಜನವರು ಊರಿನಲ್ಲಿರುವಂತಹ ಹಿರಿಯರು, ಕಾಡಿ ಸರ್ ಅವರೆಲ್ಲರ ಮಾರ್ಗದರ್ಶನವನ್ನ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬಾಲಚಂದ್ರಪ್ಪನ ಅಜ್ಜನವರಿಗೆ ಅದು ಒಂದು ಆಸೆ. ಇನ್ನೊಂದು ಏನು ಅಂತಂದ್ರೆ, ಆ ಒಂದು ನಾಟಕವನ್ನು ಕೂಡ ಭಕ್ತರಿಗೆ ಕೊಡಬೇಕು, ಎಲ್ಲಾ ಜನರಿಗೂ ಕೂಡ ಶಂಕರಲಿಂಗ ಅಜ್ಜನ ಬಗ್ಗೆ ಅದು ಎಲ್ಲ ಮಾಹಿತಿ ಕೂಡ ಸಿಗಲಿ. ಯಾಕಂದ್ರೆ ಎಲ್ಲರೂ ಬಂದು ಕೇಳುತ್ತಿರ್ತಾರೆ, ಆದ್ರೆ ಎಲ್ಲದನ್ನೇ ಹೇಳಲಿಕ್ಕೆ ನಮಗೆ ಸಮಯ ಇರೋದಿಲ್ಲ. ಅದನ್ನೇ ಪುಸ್ತಕ ರೂಪದಲ್ಲಿ, ಜೀವನ ಚರಿತ್ರೆಯ ರೂಪದಲ್ಲಿ ಕೊಟ್ಬಿಟ್ರೆ ಎಲ್ಲರೂ ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಪ್ರಯತ್ನವನ್ನ ಮಾಡಿ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಶಿವಯೋಗಿ ಶಂಕರಲಿಂಗ ಮಹಾತ್ಮೆ ಅನ್ನುವಂತಹ ನಾಟಕ ಗ್ರಂಥದ ಲೋಕಾರ್ಪಣೆ ಕಾರ್ಯಕ್ರಮಗಳು ಕೂಡ ಹರಗುರುಚರ ಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀಮಠದಲ್ಲಿ ನಡೀತಾ ಇದೆ. ಇದಕ್ಕೆ ಕಾರಣೀಭೂತರು ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಸದ್ಭಕ್ತರ ಒಂದು ಒತ್ತಾಸೆಯ ಮೇರೆಗೆ ಶ್ರೀ ಬಾಲಚಂದ್ರಪ್ಪ ಅಜ್ಜನವರು ಇದೇ ಗ್ರಾಮದಲ್ಲಿರುವಂತವರು ಸಾಹಿತಿಗಳು, ನಿವೃತ್ತ ಮುಖ್ಯ ಗುರುಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಶ್ರೀ ಮಹೇಶ್ ಮನ್ನಾಪುರ ಅನ್ನುವಂಥವರನ್ನ ನಾವು ಎಲ್ಲ ತಂಡದವರು, ಅಜ್ಜನವರು ತಂಡದವರು ಭೇಟಿಯಾಗಿ ಅವರಿಗೆ ಆ ಪುಸ್ತಕವನ್ನು ಕೊಟ್ಟು ಅವರು ಒಂದು 4 ದಿನ ಆ ಪುಸ್ತಕಗಳನ್ನು ಓದಿದ ತಕ್ಷಣ ಹೇಳಿರುವಂತದ್ದು ಒಂದೇ ಮಾತು ಏನು ಅಂತಂದ್ರೆ, ಅವರು ಕೂಡ ಶಂಕರಜ್ಜನ ನನ್ನ ಭಕ್ತರವರು, ಇಡೀ ಕುಟುಂಬವೇ ಅವರನ್ನ ಸ್ಮರಣೆಯನ್ನ ಮಾಡೋದು. ಅದರಲ್ಲಿ ಏನು ತರ್ಜುಮೆಯನ್ನ ಮಾಡೋದು ಬೇಡ ಸರ್, ಅತ್ಯುತ್ತಮವಾಗಿರುವಂತಹ ಸಾಹಿತ್ಯವನ್ನ ಶ್ರೀ ಸಾಯಿಬಾಬಾ ಅವರು ಬರೆದಿದ್ದಾರೆ ಅಂತ ಹೇಳಿದ್ರು. ಆದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ, ಇಲ್ಲಿವರೆಗೆ ನಡೆದು ಬಂದಂತಹ ಹಾದಿ ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಏನು ಶ್ರೀಮಠದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಅದು ಭಕ್ತರಿಗೆ ಬೇಕಾಗಿದೆ. ಅದಕ್ಕೆ ಅದನ್ನೆಲ್ಲವನ್ನು ಸೇರಿಸಿಕೊಂಡು ಪರಿಷ್ಕರಣೆಯನ್ನು ಮಾಡಿ ದಯಮಾಡಿ ಕೊಡಬೇಕು ಅಂತ ತಕ್ಷಣವೇ ಒಂದೇ ಮಾತಿನಲ್ಲಿ ಒಪ್ಪಿಕೊಂಡು ಇಡೀ ಕುಟುಂಬವೇ ಕುಳಿತುಕೊಂಡು, ಅದು ಒಂದು ಸಾಹಿತ್ಯದ ಒಂದು ಕುಟುಂಬ. ಇಡೀ ಮನೆಯಲ್ಲಿರುವಂತಹ ಎಲ್ಲ ತಾಯಂದಿರು, ಅವ್ರ ಮನೆಯಲ್ಲಿರುವಂತಹ ಮಕ್ಕಳು ಎಲ್ಲರೂ ಸಹಿತ ಸಾಹಿತಿಗಳಿದ್ದಾರೆ. ಎಲ್ಲರೂ ಸೇರ್ಕೊಂಡು ಭಕ್ತಿಪೂರ್ವಕವಾಗಿ ಆ ನಾಟಕವನ್ನ ಪರಿಷ್ಕರಣೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮುಂದಿನ 12ನೇ ತಾರೀಕು 13ನೇ ತಾರೀಕದಂದು ಅದು ಲೋಕಾರ್ಪಣೆಗೊಳ್ತಾ ಇದೆ. ನೆಕ್ಸ್ಟ್ ಇನ್ನೂ ಒಂದು